ಮಹಿಳೆಯರ ಬಗ್ಗೆ ಪ್ರತಿಯೊಬ್ಬ ಪುರುಷನು ತಿಳಿದುಕೊಳ್ಳಬೇಕಾದ 25 ರಹಸ್ಯಗಳು. 1. ಹೆಂಡತಿಗೆ ಹಾರಲು ರೆಕ್ಕೆಗಳು ಬೇಕಾಗುವುದಿಲ್ಲ, ಬದಲಿಗೆ ಅವಳ ಪತಿಯ ಬೆಂಬಲ ಮತ್ತು ವಾತ್ಸಲ್ಯ ಬೇಕು. 2. ಒಂದು ಹೆಣ್ಣಿನ ಶೋಷಣೆಯಲ್ಲಿಯೂ ಇನ್ನೊಂದು ಹೆಣ್ಣಿನ ಕೈವಾಡವಿರುತ್ತದೆ, ಇದು ಒಂದು ಕಹಿ ಸತ್ಯ. 3. ಎಲ್ಲಿಯವರೆಗೆ ಹೆಣ್ಣಿನ ಮಡಿಲು ಮತ್ತು ಪುರುಷನ ಜೇಬು ಖಾಲಿಯಾಗಿರುತ್ತದೆಯೋ ಅಲ್ಲಿಯವರೆಗೆ ಜಗತ್ತು ಅವರನ್ನು ಬದುಕಲು ಬಿಡುವುದಿಲ್ಲ, ಇದು ಕಹಿ ಸತ್ಯ. 4. ಯಾವ ಪುರುಷ ಮಹಿಳೆಯನ್ನು ಗೌರವಿಸುತ್ತಾನೆ ಅಂತಹ ಪುರುಷನನ್ನು ಮಹಿಳೆ ಪ್ರೀತಿಸುವುದಲ್ಲದೆ ಅವನನ್ನು ಪೂಜಿಸುತ್ತಾಳೆ. 5. ಒಬ್ಬ ಮಹಿಳೆ ತಾನು ಪ್ರೀತಿಸುವವನಿಗೆ ಎಲ್ಲವನ್ನೂ ನೀಡಲು ಸಿದ್ಧವಾಗಿರುತ್ತಾಳೆ. 6. ಹೆಣ್ಣು ಉಳಿದೆಲ್ಲವನ್ನೂ ಮರೆಯಬಹುದು, ಆದರೆ ಮದುವೆಯಾದ ತಕ್ಷಣ ಪತಿಯಿಂದ ಪಡೆಯುವ ಏಕಾಂತವು ಅವಳ ಮನಸ್ಸಿನಿಂದ ಅಳಿಸಲಾಗದು. 7. ಮಹಿಳೆಯರಿಗೆ ದೈಹಿಕ ಶಕ್ತಿ ಇಲ್ಲದಿರಬಹುದು, ಆದರೆ ಅವರಲ್ಲಿ ತಾಳ್ಮೆ ಮತ್ತು ಮಾಧುರ್ಯವಿದೆ, ಅದು ಸಮಯದ ಚಿಂತೆಗಳಿಂದ ಪ್ರಭಾವಿತವಾಗಿರುತ್ತದೆ. 8. ಮದುವೆಯಾಗುವಾಗ ಹೆಣ್ಣಿಗೆ ಪುರುಷನ ಒಳ್ಳೆತನ ಕೆಡುಕುಗಳ ಬಗ್ಗೆ ವಿಶ್ಲೇಷಣೆ ಮಾಡದೆ ಮದುವೆಯಾದ ತಕ್ಷಣ ಅವನನ್ನು ಒಳ್ಳೆಯವನಾಗಿ ಕಾಣಲು ಬಯಸುತ್ತಾಳೆ. 9. ಒಬ್ಬ ಪುರುಷನನ್ನು ಪ್ರೀತಿಸುವ ಮೂಲಕ ಅವಳು ಅವನಿಗೆ ಕೃತಜ್ಞಳಾಗಿದ್ದಾಳೆ ಎಂಬ ಭಾವನೆಯನ್ನು ಮಹಿಳೆ ಎಂದಿಗೂ ತನ್ನ ಹೃದಯದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. 10. ಒಬ್ಬ ಮಹಿಳೆ ಪುರುಷನ ಗುಣಗಳನ್ನು ಗೌರವಿಸಬಹುದು, ಆದರೆ ಅವಳು ಅವನ ದುರ್ಗುಣಗಳಿಗೆ ಮಾತ್ರ ಶರಣಾಗುತ್ತಾಳೆ. 11. ಹೆಣ್ಣನ್ನು ಪ್ರೀತಿಯಿಂದ ಗೆಲ್ಲಬಹುದು, ಆದರೆ ಮಹಿಳೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಮ್ಮ ಇಡೀ ಜೀವನ ಮುಗಿದಿರಬಹುದು. 12. ಮಹಿಳೆಯರು ಪುರುಷರಂತೆ ಯಶಸ್ವಿಯಾಗಲಾರರು, ಏಕೆಂದರೆ ಅವರಿಗೆ ಸಲಹೆ ನೀಡಲು ಹೆಂಡತಿಯರಿಲ್ಲ. 13. ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಬುದ್ಧಿವಂತರು, ಏಕೆಂದರೆ ಅವರಿಗೆ ಕಡಿಮೆ ಗೊತ್ತು ಆದರೆ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ. 14. ಹೆಣ್ಣಿಗೆ ಗೌರವ ನೀಡುವ ಮನೆ ಆ ಮನೆಯೇ ದೇವಸ್ಥಾನವಂತೆ ಮತ್ತು ಆ ಮನೆ ಯಾವಾಗಲೂ ಸಂತೋಷದಿಂದ ತುಂಬಿರುತ್ತದೆ. 15. ಮಹಿಳೆಯರು ನಿಮ್ಮ ಅನಿಸಿಕೆಗಳನ್ನು ಕೇಳಲು ಬಯಸುವುದಿಲ್ಲ, ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಕೇಳಲು ಬಯಸುತ್ತಾರೆ. 16. ತಾಯಿ, ತಂಗಿ, ಮಗಳು, ಹೆಂಡತಿ ಹೀಗೆ ಹಲವು ರೂಪಗಳಲ್ಲಿ ಸ್ತ್ರೀಯರು ಪುರುಷನ ಜೀವನವನ್ನು ಸುಖಮಯ ಮತ್ತು ಸಮೃದ್ಧಿಯನ್ನಾಗಿ ಮಾಡುತ್ತಾರೆ. 17. ಈ ಇಡೀ ಜಗತ್ತಿನಲ್ಲಿ ಮಹಿಳೆಯರ ಸೌಂದರ್ಯದ ಮುಂದೆ ಯಾವುದೇ ಸೌಂದರ್ಯ ಕ್ಷಣಿಕ ಮಾತ್ರ. ಮಹಿಳೆ ಇಲ್ಲದ ಯಾವುದೇ ಪುರುಷನ ಜಗತ್ತು ಯಾವಾಗಲೂ ಅಪೂರ್ಣ. 18. ಮಹಿಳೆ ಇರದ ಮನೆ ಆ ಮನೆ ನರಕಕ್ಕಿಂತ ಕೆಟ್ಟದ್ದು. 19. ಹೆಣ್ಣಿನ ವಿನಯದಿಂದ ಅಮರತ್ವ ಅರಳಿದರೆ ಹೆಣ್ಣಿನೊಳಗೆ ವಿನಾಶವು ಹೊಯ್ದಾಡುತ್ತದೆ ಎಂಬುದನ್ನು ಮರೆಯಬಾರದು. 20. ಹೆಣ್ಣಿನ ಚಿತ್ರಣ ಕೇವಲ ಮಾತಿಗೆ ಮಾತ್ರ ಸೀಮಿತವಾಗದೆ ತನ್ನ ಜೀವನದುದ್ದಕ್ಕೂ ಸಮಾಜದ ಹಿತಕ್ಕಾಗಿ ದುಡಿಯುತ್ತಾಳೆ. 21. ಮಹಿಳೆಯರ ತಪಸ್ಸು ಮತ್ತು ಪ್ರೀತಿಯಿಂದ ಮಾತ್ರ ಬ್ರಹ್ಮಾಂಡದ ಕತ್ತಲೆ ಕೊನೆಗೊಳ್ಳುತ್ತದೆ. 22. ಸಮಾಜದ ಸೃಷ್ಟಿಕರ್ತರಾದ ಮಹಿಳೆಯರಿಗೆ ಸರಿಯಾದ ಗೌರವವನ್ನು ನೀಡುವುದು ಅಗತ್ಯವಾಗುತ್ತದೆ, ಏಕೆಂದರೆ ಇದರ ಆಧಾರದ ಮೇಲೆ ಮಾನವೀಯತೆಯ ಉದ್ಧಾರ ಖಚಿತ. 23. ಮಹಿಳೆ ದುರ್ಬಲಳಲ್ಲ, ಮಹಿಳೆ ಶಕ್ತಿಯ ರೂಪ, ಮಹಿಳೆ ದುರ್ಗೆ ಮತ್ತು ಮಹಿಳೆ ಚಂಡಿಯ ರೂಪ. 24. ಜ್ಞಾನವಿಲ್ಲದೆ ಮನುಷ್ಯರನ್ನು ಕಲ್ಪಿಸಿಕೊಳ್ಳುವುದು ಹೇಗೆ ಕಷ್ಟವೋ ಹಾಗೆಯೇ ಮಹಿಳೆಯರಿಲ್ಲದೆ ಸೃಷ್ಟಿಯನ್ನು ಕಲ್ಪಿಸಿಕೊಳ್ಳಲಾಗುವುದಿಲ್ಲ. 25. ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆಯೋ ಇಲ್ಲವೋ ಎಂದು ಯೋಚಿಸಬೇಡಿ. ನಿಮ್ಮ ಭವಿಷ್ಯವು ಉಜ್ವಲವಾಗಿದ್ದರೆ ಅದು ಕೂಡ ನಿಮ್ಮ ಸಮಾಜದಲ್ಲಿ ಮಹಿಳೆಯರು ಎಷ್ಟು ಪ್ರಬಲರಾಗಿದ್ದಾರೆ ಎಂಬುದರ ಆಧಾರದ ಮೇಲೆ.
ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.